ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರತ್ಯಕ್ಷವಾಗಿದ್ದಂತಹ ಚಿರತೆಯನ್ನ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯಲಾಯಿತು. ಕಾರ್ಯಾಚರಣೆ ಹೇಗಿತ್ತು ವರದಿ ನೋಡಿ. ಜನರ ನಿದ್ದೆಗೆಡಿಸಿದ್ದ ಕಿಲಾಡಿ ಚಿರತೆ ಲಾಕ್, ನಿಟ್ಟುಸಿರು ಬಿಟ್ಟ ಎಲೆಕ್ಟ್ರಾನಿಕ್ ಸಿಟಿಯ ಜನ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶಿಫ್ಟ್. ಐಟಿಬಿಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳೆದ 8 ದಿನಗಳಿಂದ ಜನರ ನಿದ್ದೆಗೆಡಿಸಿದ್ದ ಕಿಲಾಡಿ ಚಿರತೆ ಕೊನೆಗೂ ಲಾಕ್ ಆಗಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಸಿಕ್ಕ ಬಳಿಕ ತೀವ್ರ ಆತಂಕ ಸೃಷ್ಟಿಯಾಗಿತ್ತು. ಕೂಡಲೇ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗೆ ವಿಶೇಷ ತಂಡವನ್ನು ರಚಿಸಿದ್ರು. ಸ್ಥಳೀಯರ ಸಹಕಾರ ಪಡೆದು ಚಿರತೆ ಓಡಾಡಿರುವ ಸ್ಥಳಗಳಲ್ಲಿ ಕ್ಯಾಮೆರಾ ಅಳವಡಿಸಿ 3 ಪ್ರತ್ಯೇಕ ಬೋನ್ಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸಿದ್ದಾರೆ. ರಾತ್ರಿ ಹೆಲಿಪ್ಯಾಡ್ ಜಾಗದಲ್ಲಿ ಬೋನಿಗೆ ಚಿರತೆ ಬಿದ್ದಿದ್ದು ಸುತ್ತಮುತ್ತಲ ಜನ ನಿರಾಳರಾಗಿದ್ದಾರೆ. ಸುಮಾರು 17ನೇ ತಾರೀಕು ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಟೌನ್ ಪ್ಲಾಜಾದಲ್ಲಿ ಒಂದು ಚಿರತೆ ದಾಟಿತು ಅಂತ ಗೊತ್ತಾಯಿತು. ಅವತ್ತಿಂದನೇ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಇಳಿತು. ಅವತ್ತಿಂದ ನಮಗೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಬಹಳಷ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ನಾವು ಕಳೆದ 4 ದಿನದಿಂದ ಇಲ್ಲೇ ಬಿಡ್ಬಿಟ್ಟಿದ್ವಿ. ಇಲ್ಲೇ ಒಂದು ಸಣ್ಣ ಕ್ಯಾಂಪನ್ನು ಹಾಕಿದ್ವಿ. ಇಲ್ಲಿ ಸಾಕಷ್ಟು ಕಾಡು ರೀತಿಯಲ್ಲೇ ಗಿಡ ಗಂಟೆಗಳು ಮರಗಳು ಬೆಳೆದಿರುವಂಥದ್ದಿದೆ. ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಬೇಸಿಕಲಿ ಅವರು. ಇಲ್ಲದಿದ್ರೆ ಇಂತಹದ್ದೇ ಚಿರತೆಗಳಿಗೆ ತಾಣ ಆಗುತ್ತೆ. ಹಾಗಾಗಿ ನಿನ್ನೆ ರಾತ್ರಿ ನಾವು ಇಟ್ಟಂಥ ಒಂದು ಆ ದೊಡ್ಡ ಪಂಜರಕ್ಕೆ ಚಿರತೆ ಬಿದ್ದಿದೆ. ಕಳೆದ 3 ದಿನಗಳಿಂದ ಎಲೆಕ್ಟ್ರಾನಿಕ್ ಸಿಟಿಯ ಹೆಲಿಪ್ಯಾಡ್ ಜಾಗದ ಖಾಲಿ ಸ್ಥಳದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೀಡು ಬಿಟ್ಟು ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಓಡಾಡ್ತಾ ಇದ್ದ ಜಾಗದ ಮಾಹಿತಿ ಪಡಿತಾ ಇದ್ರು. ರಾತ್ರಿ ಆಹಾರ ಅರಸಿ ಬಂದಿದ್ದ ಚಿರತೆ ಬೋನ್ ಒಳಗೆ ಇದ್ದ ಮಾಂಸ ತಿನ್ನೋಕೆ ಹೋಗಿತ್ತು. ಈ ಸಂದರ್ಭದಲ್ಲಿ ಚಿರತೆ ಲಾಕ್ ಆಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರ ತಂಡ ಚಿರತೆಗೆ ಅರವಳಿಕೆ ಮದ್ದು ಕೊಟ್ಟು ರಕ್ಷಣೆ ಮಾಡಿದ್ದಾರೆ. ಚಿರತೆಯನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶಿಫ್ಟ್ ಮಾಡಲಾಗಿದೆ. 5 ದಿನವರು ಸತತವಾಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹಗಲು ರಾತ್ರಿ ಅದನ್ನು ಮಾನಿಟರ್ ಮಾಡಿದ್ದಾರೆ. ಈಗ ಅದು ಟ್ರ್ಯಾಪ್ ಆಗಿ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಫರ್ದರ್ ಎಕ್ಸಾಮಿನೇಷನ್ಗೋಸ್ಕರ ಬನ್ನೇರುಘಟ್ಟ ಝೂಗೆ ಎತ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ದಷ್ಟಪುಷ್ಟವಾಗಿದೆ. ಗಂಡು ಚಿರತೆ ಇದು 4 ರಿಂದ 6 ವರ್ಷದಾಗಿರುತ್ತೆ. ಇದಕ್ಕೆ ಯಾವುದೇ ನ್ಯೂನತೆಗಳಿಲ್ಲ. ಇಲ್ದಿರುವಂಥ ಚಿರತೆಗಳನ್ನ ನಾವು ಝೂವಲ್ಲಿ ಇಟ್ಕೊಳೋದು ಅದು ತಪ್ಪಾಗುತ್ತೆ. ನಾವು ನ್ಯಾಚುರಲ್ ಆಗಿ ಬಿಡಬೇಕಾಗುತ್ತೆ, ಪ್ರಕೃತಿಗೆ ಬಿಡಬೇಕಾಗುತ್ತೆ. ಸೊ ಇದನ್ನು ಕಾಡು ಬಿಡೋದೇ ಸರಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿರುತ್ತೆ. ಚಿರತೆ ಹಾವಳಿ ಹಿನ್ನೆಲೆಯಲ್ಲಿ ಎಲ್ಸಿಟಾ ಸಂಸ್ಥೆಯವರು ಉದ್ಯೋಗಿಗಳಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ಚಿರತೆಯನ್ನ ಸೆರೆ ಹಿಡಿದಿದ್ದು ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂದ್ರು. ಅರಣ್ಯ ಇಲಾಖೆಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ರು. ಚಿರತೆ ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಅರಣ್ಯದ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ಚಿರತೆ ಹಿಡಿದುಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು. ಇದು ನಮ್ಮ 17ನೇ ತಾರೀಕಿಗೆ ಇಲ್ಲಿ ಬೆಳಿಗ್ಗೆ ನಾವು ನಮ್ಮ CCTV ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ. ಪುನಃ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೂರ ನಾವು CCTV ಕ್ಯಾಮ್ರಾ ಹಾಕಿದ್ದರಿಂದ ಹಿಂಗಾಗಿ ನಮಗೆ ಅದರಿಂದ ಸಿಕ್ಕಿಬಿದ್ದು 2ನೇ ಸಲ 20ನೇ ತಾರೀಕಿಗೆ ಮತ್ತೆ ಅದರಲ್ಲಿ ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ. ಇವೆರಡೂದರಿಂದ ಕನ್ಫರ್ಮ್ ಆಗಿ ಇಲ್ಲೇ ಇದೆ ಅಂತ ಮುಂದೆ ಫುಲ್ ಆಪರೇಷನ್ ಮಾಡಿ ಇಲ್ಲಿವರೆಗೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಐಟಿಬಿಟಿ ಉದ್ಯೋಗಿಗಳ ಟೆನ್ಷನ್ ಹೆಚ್ಚಳ ಮಾಡಿದ್ದ ಆತಂಕಕಾರಿ ಚಿರತೆಯನ್ನ ಗ್ರೇಟ್ ಆಪರೇಷನ್ ಮೂಲಕ ಅರಣ್ಯಾಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಜನ ಅಂತೂ ನಿರಾಳರಾಗಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಆನೇಕಲ್.